ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ರೆಸಿಪಿ ಪಾಸ್ತಾ ಈಸಿಯಾಗಿ ಮಾಡ್ಕೋಬೋದು, ಹಾಗೆ ತುಂಬ ಟೇಸ್ಟಿ ಕೂಡ ಇರುತ್ತೆ ನೋಡಿ. ಓಕೆನಾ? ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೊದಲು ನಾನು ಪಾಸ್ತಾನ ಒಂದು ನೀರಿಗೆ ಉಪ್ಪು ಹಾಕಿ ಸ್ವಲ್ಪ ಅದು ಕುದಿ ಬಂದ ನಂತರ ಅದಕ್ಕೆ ಪಾಸ್ತಾ ಹಾಕಿ 2 ಮಿನಿಟ್ಸ್ ಕುದೀತು ಅದು. ಸೊ ಆವಾಗ ಅದು ಬೆಂದಿತ್ತು. ಅದನ್ನು ಸ್ಟ್ರೈನ್ ಮಾಡೋಕ್ಕೆ ಇಟ್ಟು ನಾನಿಲ್ಲಿ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಹಾಗೆ, ನಾನು ಅದನ್ನು ಇಲ್ಲಿ ಫುಟೇಜ್ನ ತೋರಿಸಿಲ್ಲ. ಸೊ ಅದನ್ನು ಬೇಯಿಸ್ಕೊಳ್ಳೋದು ತುಂಬಾ ಈಸಿ. ಕುದಿಯೋ ನೀರಿಗೆ ಅದನ್ನು ಹಾಕಿದ್ರೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಆವಾಗ ಅದು ಬಿಡಿ ಬಿಡಿಯಾಗೆ ಬೆಂದ್ಕೊಳ್ಳುತ್ತೆ. ಸೊ ನೀರಿಗೇ ಉಪ್ಪು ಆಯಿಲು ಹಾಕ್ಕೊಂಡು ಅದಕ್ಕೆ ಕುದಿ ಬಂದಾಗ ಸೊ ಅದಕ್ಕೆ ಪಾಸ್ತಾ ಹಾಕ್ಕೋಬೇಕು. 2 ಮಿನಿಟ್ಸ್ ಕುದ್ರೆ ಪಾಸ್ತಾ ಬೆಂದೋಗುತ್ತೆ. ನೀವು ಒಂದು ಪಾಸ್ತಾ ತಗೊಂಡು ಅದನ್ನ ಹೆಚ್ಚಿಗೆ ಒಂದು ತಿಂದು ಕೂಡ ನೀವು ನೋಡ್ಬೋದು ಹಸಿ ಹಸಿ ಇದೆಯಾ ಬೆಂದಿದೆಯಾ ಅಂತ ನೋಡಿಕೊಂಡು ಅದನ್ನು ನೀರೆಲ್ಲ ಸ್ಟ್ರೈನ್ ಮಾಡಿಕೊಂಡು ಎತ್ತಿ ಸೈಡಿಗೆ ಇಟ್ಕೊಳ್ಳಿ, ಸರಿನಾ? ಸೊ ನಾನಿವಾಗ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೇ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ತುಂಬ ಸಿಂಪಲ್ ವೇಯಲ್ಲೇ ಮಾಡ್ತಾಯಿದ್ದೀನಿ. ಸೊ ನೀವು ಏನೇ ನಿಮ್ಗೆ ಇಷ್ಟ ಆಗಿದ್ದ ತರಕಾರಿ ಇದ್ದರೂ ಕೂಡ ನೀವು ಅದನ್ನು ಕೂಡ ಹಾಕ್ಕೋಬೋದು. ಸೊ ತುಂಬ ದೊಡ್ಡದಾಗೇನು ಹೆಚ್ಕೊಂಡು ಹಾಕ್ಕೋಬೇಡಿ, ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಪಾಸ್ತಾಗೆ ತುಂಬಾ ಸೂಪರಾಗಿರುತ್ತೆ. ಸೊ ನಾವು ಪಲಾವಿಗೆ ಸ್ವಲ್ಪ ದೊಡ್ಡದಾಗಿ ಹೆಚ್ಕೋತೀವಲ್ಲ, ಆ ಥರ ಬೇಡ. ನೀವು ತರಕಾರಿ ಹಾಕೋ ಉದ್ದೇಶ ಇದ್ದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಓಕೆನಾ? ಸೊ ನಾನಿವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ 1-2 ಹಾಕ್ಕೊಂಡಿದ್ದೀನಿ. ನಿಮಗೆ ನೋಡ್ಕೊಳ್ಳಿ, ನಿಮಗೆ ಟೇಸ್ಟ್ ಅಕಾರ್ಡಿಂಗ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನೀವು ಖಾರದ ಪುಡಿ ಇಷ್ಟಪಡೋರಾದರೆ ಖಾರದ ಪುಡಿ ಕೂಡ ನೀವು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಹಸಿ ಖಾರ, ಒಣ ಖಾರ ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು. ನಿಮ್ಮ ಟೇಸ್ಟಿಗೆ ಕನ್ವೀನಿಯನ್ಸ್ ಆಗಿ ನೀವು ಯಾವುದನ್ನು ಬೇಕಾದ್ರೂ ನೀವು ಬಳಸ್ಬೋದು, ಓಕೆನಾ? ಸೊ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಹಾಗೆ ಯಾರಿಗಾದರೂ ಈ ರೆಸಿಪೀಸ್ ಇಷ್ಟ ಇದ್ದರೆ ಅವರಿಗೆ ಶೇರ್ ಮಾಡಿ, ಓಕೆನಾ? ನೀವೇನಾದರೂ ಟ್ರೈ ಮಾಡಿದರೆ ಯಾವುದಾದ್ರೂ ರೆಸಿಪಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ನನಗೆ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ. ನಮ್ಮ ಮನೆಯವ್ರಿಗೆ ನಾನು ಮಾಡೋ ಕುಕ್ಕಿಂಗ್ ಅಂತ ತುಂಬಾ ಇಷ್ಟ. ಸೊ ನನಗೆ ಕುಕ್ಕಿಂಗ್ ಮಾಡೋದಂದರೆ ತುಂಬ ಇಷ್ಟ ಅಂತಲೇ ಹೇಳ್ತಾಯಿದ್ದೀನಿ. ಸೊ ಇದಕ್ಕೆ ನಾನಿವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಆಚೆ ಕಡೆ ಇವಾಗ ತುಂಬಾ ಖಾರ ಹಾಕ್ಬಿಟ್ಟಿರ್ತಾರೆ ಎಲ್ಲದಕ್ಕೂ ಅಂತ ನನಗೆ ಅನ್ನಿಸುತ್ತೆ ಪರ್ಸ್ನಲಿ. ಸೊ ಹಾಗಾಗಿ ಆಚೆ ಕಡೆ ನಾವು ಕಡಿಮೆ ಮಾಡಿಬಿಟ್ಟಿದ್ದೀವಿ ತಿನ್ನೋದು. ಸೊ ಇದಕ್ಕೆ ನಾನಿವಾಗ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಯಾವಾಗಾದರೂ ಒಂದು ಸತಿ ಹೊರಗಡೆ ತಿನ್ನೋಕ್ಕೆ ಹೋಗಿದ್ರೆ ಸಾಕು, ಅಲ್ಲಿ ಒಂದೇನು ನಾವು ಅಂದ್ಕೊಂಡಿದ್ದ ರೀತಿ ಏನೂ ಸಿಗೋದೇ ಇಲ್ವಾ ಅನಿಸುತ್ತೆ. ಕಾರ್ನ್ ಒಂದು ಬಿಟ್ಟು, ಬೇಬಿ ಕಾರ್ನ್ ಒಂದು ನಾನು ಜಾಸ್ತಿ ತಿಂತಾಯಿರ್ತೀನಿ. ಸೊ ಅದೊಂದು ನನಗೆ ಖುಷಿ ಇದೆ, ಬಟ್ ಬೇರೆ ಅಂತ ಏನು ನನಗೆ ಇಷ್ಟ ಆಗಲ್ಲ ಹೊರಗಡೆದು. ಸೊ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹೊಂದ್ಕೊಳ್ಳಿಕ್ಕೆ ಬಿಟ್ಟಿದ್ದೀನಿ. ನೀವು ಟೊಮೆಟೊ ನೋಡಿ, ನಿಮಗೆ ಜಾಸ್ತಿ ಟೊಮೆಟೊ ಇಷ್ಟ ಈ ಥರ ರೆಸಿಪೀಸಲ್ಲಿ ಅಂದರೆ ನೀವು ಜಾಸ್ತಿ ಕೂಡ ಹಾಕ್ಕೋಬೋದು. ಸ್ವಲ್ಪ ನಾನು ಇದಕ್ಕೆ ಇವಾಗ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಬರೀ ಕೊತ್ತಂಬರಿ ಕಾಳು ಪುಡಿ ಅಷ್ಟೇ, ಅದು ನಾವು ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಆ ಪೌಡ್ರಲ್ಲ, ಸ್ವಲ್ಪ ಕೊತ್ತಂಬರಿ ಕಾಳು ಪುಡಿ ಅಷ್ಟೇ. ಸೊ ನೀವು ಇದಕ್ಕೆ ಲೈಟಾಗಿ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೋದು, ನಿಮ್ಮ ಇಷ್ಟ ಅದು. ನೀವು ಯಾವ ಥರ ಇಷ್ಟಪಡ್ತೀರೋ ಆ ಸ್ಪೈಸಸ್ ಎಲ್ಲ ನೀವು ಹಾಕ್ಕೋಬೋದು. ಬಟ್ ಪಲಾವ್ ಹಾಕೋ ಥರ ಹಂಗೆ ಇಡಿಯಾಗಿ ಹಾಕ್ಕೋಬೇಡಿ. ಪೌಡರ್ಸ್ ಇದ್ದರೆ ಬೆಟರ್, ಸ್ವಲ್ಪ ಹಾಕ್ಕೊಂಡ್ರೆ ಉತ್ತಮ. ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ. ನೀವು ಸ್ವಲ್ಪ ನನಗೆ ಗರಂ ಮಸಾಲೆ ಇಷ್ಟ ಅಂದರೆ ಅದು ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೋಬೋದು, ಸ್ವಲ್ಪ ಹಾಕ್ಕೋಬೇಕು, ಓಕೆನಾ? ಸೊ ನಾನಿವಾಗ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಸೊ ಆರ್ಗ್ಯಾನೋ ಅಂತ ಸಿಗುತ್ತೆ, ಅದು ಕೂಡ ನೀವು ಸ್ಪೈಸಸ್ ಆ್ಯಡ್ ಮಾಡ್ಕೋಬೋದು. ಚಿಲ್ಲಿ ಫ್ಲೇಕ್ಸ್ ಅಂದರೆ ಅದೇನಲ್ಲ, ನೀವೇನು ಒಣಮೆಣ್ಸಿಕಾಯಿನ ಗ್ರೈಂಡ್ ಮಾಡಿಕೊಂಡ್ರೆ ಪುಡಿ ಸಿಗುತ್ತಲ್ವ, ಅದೇ ಚಿಲ್ಲಿ ಫ್ಲೇಕ್ಸು. ಸೊ ನಮ್ಮ ಮನೇಲಿ ಇತ್ತು ಅಂತ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು. ನಾನು ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 2 to 3 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ನಿಮಗೆ ಇದೆಲ್ಲ ಇಷ್ಟ ಆಗಲ್ಲ ಅಂದರೆ, ಸೋಯಾ ಸಾಸ್ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಟೊಮೆಟೊ ಕೆಚಪ್ ಹಾಕ್ಕೊಳ್ಳಿ, ಆಯಿತಾ? ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಪಾಸ್ತಾಗೆ. ಕೆಚಪ್ ಹಾಕ್ಕೊಂಡಿದ್ದೀನಿ, ಇದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಇಷ್ಟಪಡೋದು ಜಾಸ್ತಿ ಹಾಕ್ಕೋಬೋದು. ನೀವೆಲ್ಲ ಸರ್ವ್ ಮಾಡೋ ಟೈಮಲ್ಲಿ ಕೂಡ ನೀವು ಹಾಕ್ಕೋಬೋದು, ಅದೇನು ತೊಂದರೆ ಇಲ್ಲ. ಹಾಗೆ ನೀವು ಚಿಲ್ಲಿ ಸಾಸಸ್ ಯೂಸ್ ಮಾಡೋರಾಗಿದ್ದರೆ ಅದು ಕೂಡ ನೀವು ಯೂಸ್ ಮಾಡ್ಬೋದು, ಸೂಪರಾಗಿರುತ್ತೆ. ಸೊ ನೀವು ಇದಕ್ಕೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋ, ಅದು ತುಂಬಾ ಖಾರ ಇರುತ್ತೆ ಅಲ್ವಾ. ಸೊ ನೋಡಿಕೊಂಡು ನೀವು ಯಾವುದಿಷ್ಟನ್ನು ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆಯದು.
ಸೊ ನಾನು ಪಾಸ್ತಾ ಬೇಯಿಸಿ ಎತ್ತಿಟ್ಟಿದ್ದೆ ಅನ್ನೆಲ್ಲ ನೋಡ್ತಾ ಇರ್ಬೋದು ನೀವು, ಅದನ್ನು ಈಗ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೀವು ಎಲ್ಲ ಮಿಕ್ಸ್ ಆದಮೇಲೆ ಉಪ್ಪು ಕಡಿಮೆ ಆಗಿದ್ದರೆ ಹಾಕ್ಬೋದು, ಖಾರ ಕಡಿಮೆ ಆಗಿದ್ದರೂ ಕೂಡ ಚಿಲ್ಲಿ ಪೌಡರ್ ಹಾಕ್ಕೋಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಸೂಪರಾಗಿ ಬಂದಿದೆ, ಕಲರೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಬಿಸಿ ಇದ್ದಾಗಲೇ ತಿನ್ನಿ, ಓಕೆನಾ? ಇದು ಸ್ಪೆಷಲ್ ನೋಟ್ ಅಂತಲೇ ತಿಳ್ಕೊಳ್ಳಿ. ಆರಿದ ಮೇಲೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಸೊ ಬಿಸಿ ಇದ್ದಾಗಲೇ ತಿನ್ನಿ ನೀವು ಇದನ್ನು, ಆವಾಗೇ ತುಂಬ ರುಚಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಗೋಧಿಯಿಂದ ಮಾಡಿರೋ ಪಾಸ್ತಾ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿಕೊಂಡು ನೀವು ತಗೊಳ್ಳುವಾಗ ವೀಟ್ ಪಾಸ್ತಾ ಅಂತಲೇ ಸಿಗುತ್ತೆ, ಆ ಪ್ಯಾಕೆಟ್ ಮೇಲೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಚೆಕ್ ಮಾಡಿ ತೊಗೋಬೋದು ನೀವು. ಸೊ ಮೈದಾದೆಲ್ಲ ಇರುತ್ತಾ ಅಂದರೆ ನಾನು ಯಾವತ್ತೂ ತಂದಿಲ್ಲ, ಸೊ ಇದ್ದರೂ ಇರ್ಬೋದೇನೋ, ನನಗೂ ಗೊತ್ತಿಲ್ಲ. ನೀವು ತರುವಾಗ ಸ್ವಲ್ಪ ಯೋಚನೆ ಮಾಡ್ಕೊಂಡು ನೋಡಿಕೊಂಡು ತಂದರೆ ತುಂಬ ಒಳ್ಳೆಯದು. ಗೋಧಿ ಒಳ್ಳೆಯದು ಮೈದಾಗಿಂತ, ಸೊ ಹಾಗಾಗಿ ಇದನ್ನು ಮುಚ್ಚಿ ಒಂದು 2-3 ನಿಮಿಷ ಸ್ವಲ್ಪ ಹೊಂದ್ಕೊಳ್ಳಿಕ್ಕೆ ಬಿಟ್ಟಿದ್ದೆ ನಾನು. ಸೊ ಉಪ್ಪೆಲ್ಲ ಕರೆಕ್ಟಾಗಿ ಆಗಿತ್ತು, ಸೊ ಹಾಗಾಗಿ ನಾನೇನು ಹಾಕೋಕ್ಕೆ ಹೋಗಲಿಲ್ಲ. ನೀವು ಉಪ್ಪು ಇಷ್ಟಪಡೋರು ಆದರೆ ಹಾಕ್ಕೊಳ್ಳಿ, ಎಷ್ಟು ನೋಡಿಕೊಂಡು ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕಂತ ನೋಡಿಕೊಂಡು ನೀವು ಅದಕ್ಕೆ ತಕ್ಕನಾಗ ಉಪ್ಪು ಹಾಕ್ಕೋಬೋದು. ನೋಡ್ತಾ ಇದ್ದೀರಲ್ವ, ಇಷ್ಟೇ ಸಿಂಪಲ್. ಒಂದು 10 to 20 ಮಿನಿಟ್ಸಲ್ಲಿ ನೀವು ಎಲ್ಲ ಈರುಳ್ಳಿ ಟೊಮೆಟೊ ಹೆಚ್ಕೊಳ್ಳೋದ್ರಿಂದ ಹಿಡಿದು ಕೂಡ 10 to 20 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಸೂಪರಾಗಿ ಪಾಸ್ತಾ ರೆಡಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡೋದು ಕೂಡ ಮರಿಬೇಡಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್.